7 ಜನ್ಮದ ಪಾಪ ಕಳೆಯಲು ಮಾಘ ಮಾಸದಲ್ಲಿ ಏನು ಮಾಡಬೇಕು? ಮಾಘ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆ ನೀಡಲಾಗಿದೆ. ಅದರಲ್ಲಿಯೂ ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಮತ್ತು ಭರತ್ ಹುಣ್ಣಿಮೆ ಎಂದು ಕರೆಯುತ್ತೇವೆ. ಇಂದಿನ ದಿನ ಗುರು, ಶನಿ ಮತ್ತು ಚಕ್ರ ಗ್ರಹಗಳ ಶಾಂತಿಯಿಂದ ವಿಶೇಷ ಫಲ ದೊರೆಯುತ್ತದೆ. ವೈಶಾಖ, ಕಾರ್ತಿಕ ಮತ್ತು ಮಾಘ ಮಾಸಗಳಲ್ಲಿ ಪುಣ್ಯ ಸ್ನಾನ ಮಾಡುವುದು ಅತಿ ಶ್ರೇಷ್ಠಕರ. ಅದರಲ್ಲಿಯೂ ಮಾಘ ಮಾಸಕ್ಕೆ ವಿಶೇಷವಾದ ಆದ್ಯತೆಯನ್ನು ನೀಡಲಾಗಿದೆ. ಮಾಘ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನವೂ ಶುಭಕರವಾಗಿರುತ್ತದೆ. ದಾನ ಧರ್ಮಗಳಿಂದ, ಪುಣ್ಯ ಸ್ನಾನದಿಂದ ಉಪಯುಕ್ತ ಫಲಗಳು ದೊರೆಯುತ್ತವೆ. ಈ ದಿನಗಳಂದು ಎಳ್ಳು ತುಂಬಿದ ಪಾತ್ರೆ, ಉಡುವ ತೊಡುವ ಬಟ್ಟೆಗಳು ಮತ್ತು ಕಂಬಳಿಯನ್ನು ದಾನ ಮಾಡಬೇಕು. ಇದರಿಂದ 7 ಜನ್ಮಗಳಲ್ಲಿ ಮಾಡಿದ ಪಾಪಕರ್ಮಗಳಿಂದ ನಿವೃತ್ತಿಯಾಗಬಹುದು. ಹುಣ್ಣಿಮೆಯ ನಂತರ ಬರುವ ಅಷ್ಟಮಿಯಂದು ಯಾವುದೇ ಶ್ರಾದ್ದವನ್ನು ಮಾಡಬಹುದು. ಆ ದಿನವನ್ನು ಮಾಘ ಅಷ್ಟಕ ಎಂದು ಕರೆಯುತ್ತೇವೆ. ಇದರ ಬಗ್ಗೆ ಪಾರಿಜಾತ ಪ್ರಯೋಗದಲ್ಲಿ ಸಂಪೂರ್ಣವಾಗಿ ತಿಳಿಯಲಾಗಿದೆ. ಒಂದು ವೇಳೆ ಶ್ರಾದ್ದವನ್ನು ಮಾಡಲು ಸಾಧ್ಯವಿಲ್ಲದೆ ಹೋದಲ್ಲಿ 2 ವ್ಯಕ್ತಿಗಳಿಗೆ ಸಾಕಾಗುವಷ್ಟು ದಿನಸಿ ಪದಾರ್ಥಗಳು, ತರಕಾರಿಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆದಿಯಾಗಿ ದಾನ ಮಾಡಬೇಕು. ಇದು ಆಯಾ ವಂಶದ ಪರಂಪರೆಯನ್ನು ಸಹ ಅವಲಂಬಿಸುತ್ತದೆ. ಈ ದಿನದಂದು ಹಸುವಿಗೆ ವಿಗ್ರಹವನ್ನು ದಾನ ಮಾಡಿದರೆ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಬರುತ್ತದೆ. ಶಿವನ ದೇವಾಲಯದಲ್ಲಿ ಎಳ್ಳಿನಿಂದ ಕೂಡಿದ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ಆದರೆ ಮನೆಯಲ್ಲಿ ಎಳ್ಳಿನ ದೀಪವನ್ನು ಹೊತ್ತಿಸಬಾರದು. ಹಾಗೆಯೇ ಜೀವಂತ ಪಿತೃಗಳು ಅಂದರೆ ತಂದೆ ಇರುವ ಗಂಡು ಮಕ್ಕಳು ಸಹ ಎಳ್ಳಿನ ದೀಪವನ್ನು ಹೊತ್ತಿಸಬಾರದು. ಎಳ್ಳನ್ನು ಹಚ್ಚಿಕೊಂಡು ಸ್ನಾನವನ್ನು ಸಹ ಮಾಡುತ್ತಾರೆ. ಶಿವನ ದೇವಸ್ಥಾನದಲ್ಲಿ ತಿಲಹೋಮ ಮಾಡಿಸಬೇಕು ಮತ್ತು ಎಳ್ಳನ್ನು ಯೋಗ್ಯ ದಕ್ಷಿಣೆಯ ಸಹಿತ ದಾನ ನೀಡಬೇಕು. ಇದರಿಂದಾಗಿ ಜೀವನದಲ್ಲಿ ಇರುವ ಎಲ್ಲ ರೀತಿಯ ದುಃಖಗಳು, ಕಷ್ಟ ನಷ್ಟಗಳು ದೂರವಾಗುತ್ತವೆ. ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನು ಮಾಡಿ ತಿಲತರ್ಪಣವನ್ನು ನೀಡಬೇಕು. ಇದರಿಂದ ಸರ್ವ ಪಾಪಗಳಿಂದಲೂ ಪಾರಾಗುತ್ತಾರೆ. ಕುಂದ ಪುಷ್ಪಗಳಿಂದ ಶ್ರೀ ಶಿವನಿಗೆ ಪೂಜೆಯನ್ನು ಮಾಡಿದ್ದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಹಣಕಾಸಿನ ತೊಂದರೆಯು ದೂರವಾಗುತ್ತದೆ. ಮಾಘ ಮಾಸದಲ್ಲಿನ ಸಂಕ್ರಮಣವಾಗಲಿ ಅಥವಾ ಇನ್ನಾವುದೇ ದಿನಗಳಲ್ಲಿ ತರ್ಪಣ ಬಿಡುವುದರಿಂದ ದೊರೆಯುವ ಫಲಗಳು 1000 ಸೂರ್ಯ ಗ್ರಹಣದಲ್ಲಿ ಸಿಗುವ ಫಲಕ್ಕೆ ಸಮವಾಗಿರುತ್ತದೆ. ಹಾಗೆಯೇ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದಾಗ ಅದು 1000 ಪಟ್ಟು ಹೆಚ್ಚಾದ ಶುಭ ಫಲಗಳನ್ನು ನೀಡುತ್ತದೆ. ನದಿ ತೀರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದವರು 2 ದೀಪಗಳನ್ನು ಪ್ರತ್ಯೇಕವಾಗಿ ಶಿವ ಮತ್ತು ನಾರಾಯಣರಿಗಾಗಿ ತೇಲಿ ಬಿಡಬೇಕು. ಇದು ಪಾಪಕರ್ಮಗಳಿಂದ ಮುಕ್ತಿ ನೀಡಿ ಶುಭ ಫಲಗಳನ್ನು ದೊರಕಿಸಿ ಕೊಡುತ್ತದೆ. ಒಂದು ಕಬ್ಬಿನ ತುಂಡಿನಿಂದ ನೀರನ್ನು ಕಲಕಿ ಸ್ನಾನ ಮಾಡಿದರೆ ಕುಂಡಲಿಯಲ್ಲಿನ ಶಾಪಗಳಿಂದ ದೂರವಾಗಬಹುದು. ಮಕ್ಕಳಿಗೆ ತಿನ್ನಲು ಕಬ್ಬು ಮತ್ತು ಹಸಿಬೆಲ್ಲವನ್ನು ನೀಡಬೇಕು. ಕಬ್ಬಿನ ಹಾಲನ್ನು ಸಹ ನೀಡಬಹುದು. ಇದರಿಂದ ಸಂತಾನಹೀನರಿಗೆ ಒಳ್ಳೆಯ ಸಂತಾನವಾಗುತ್ತದೆ. ಸ್ನಾನ ಮಾಡುವ ವೇಳೆ ನದಿಯಲ್ಲಿ ಕನಿಷ್ಠ ಪಕ್ಷ ಸೊಂಟದವರೆಗೆ ಮುಳುಗಬೇಕು. ಅನಂತರ ಪೂರ್ವ ದಿಕ್ಕಿಗೆ ತಿರುಗಿ ಈ ಕೆಳಕಂಡಂತೆ ಸಂಕಲ್ಪ ಮಾಡಿ ಮಂತ್ರ ಮುಖೇನ ಪುಣ್ಯ ಸ್ನಾನವನ್ನು ಮಾಡಬೇಕು. ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ನಾನವನ್ನು ಮಾಡಿದ್ದಲ್ಲಿ ಪುನಃ ಅದನ್ನು ಧರಿಸಬಾರದು. ಸಂಕಲ್ಪ ಮಂತ್ರ ಹೀಗಿದೆ.
Thank you.